ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೆ ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ. ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ. ಇನ್ನ ಕಂಡ ಕೊಡ್ತೀವಿ, ಕುಡಿಯಕ್ಕೆ ಹೆಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗಲ ಮಾಡ್ಕೊಳಕ್ಕೆ ಹಣ್ಣು ಕೊಡ್ತೇವೆ. ಹೆಂಗಾರ ಮಾಡಿ ಹೊಟ್ಟೆ ಕಿಡ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳ್ಳ. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳುವ ವಿಧಾನ ಅವನಿಗೆ. ಯಾಕಂದ್ರೆ ಎಲ್ಲರೂ ನಮ್ದೇ ನಮಗೆ ತೊಳ್ಕೊಳಕ್ ಸೌಡಿಲ್ಲ. ಏನು ಊರ್ದೇ ತೊಳಿದ್ರಿಲ್ಲ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡುತ್ತಪ್ಪ. ಚುನಾವಣೆಯಲ್ಲಿ ಮುಸುಡಿನ ನಂಬ್ಕೊಂಡು ಓಟ್ಗೆ 500,000 ಅನ್ಸಲಿವಲ್ಲ. ಹೆಂಗ್ ತೆಗಿಬೇಕ್ರಿಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಲೆ ಹೊಟ್ಟಿನೊಳಗಿದ್ದೀವಿ, ತಲೆ ಕಟ್ಟಡದಾಗಿದ್ದೀವಿ. ಹೊಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರು? ನಮ್ಮಪ್ಪ ಮುಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮಚ್ಚಬೇಕು. ನಾ ಮಾತಾಡುದು ಸ್ವಲ್ಪ ಬಿರ್ಸನಿಸ್ತದೆ, ಆದ್ರ ಅದ್ ಯಾವತ್ತಿದ್ರು ಕರೆನ ಇರ್ತದೆ. ಇರಾಕಬೇಕೆ ದುಡ್ಡಿನಾಗ ದೊಡ್ಡವ ಈ ಜೈರ, ಸೊಕ್ಕಿನಾಗ ದೊಡ್ಡವ ಈ ಜೈರ, ಅವಲತ್ತಿನಾಗ ದೊಡ್ಡವ ಈ ಜೈರ. ಹುಟ್ಟುವಾಗಲೇ ಜಯನ ಹುಟ್ಟಿದವನೇ ಈ ಜೈರ. ಅಂದಾಗ ಈ ಊರಲ್ಲಿ ನಾನು ಆಡಿದ್ದೆ ಆಟ, ಮಾಡಿದ್ದೆ ನನಗೆ ಎದುರಾಗಿ ಮಾತನಾಡಿಕೊಂಡು ಹುಟ್ಟಿಲ್ಲ, ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಅದು ಈ ಜೈರ. ಅಲ್ಲ, ನಮ್ಗೆ ಗಂಗ್ಯಾನ ಕಲ್ಲ ಸಾಕಾಗಿ ಹೋಗೈತ್ರಿ. ಅಲ್ಲ, ಮನಿ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ, ಇತ್ತ ಕಾಲೇಜ್ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ.